ನಾಡಿನೆಲ್ಲೆಡೆ ಇವತ್ತು ಗೌರಿ ಹಬ್ಬದ ಸೆಲೆಬ್ರೇಷನ್ ಆದ್ರೆ ನಮ್ಮ ಮೈಸೂರು ಅರಮನೆಯಲ್ಲಿ ಡಬಲ್ ಸೆಲೆಬ್ರೇಷನ್ ಏನಪ್ಪಾ ಅಂತಂದ್ರೆ ಎರಡನೇ ಹಂತದ ಆನೆಗಳು ಮೈಸೂರಿನ ಪ್ಯಾಲೇಸ್ಗೆ ಬಂದಿಳಿದಿದೆ. ಈ ಆನೆಗಳನ್ನ 5 ಆನೆಗಳ ಎರಡನೇ ತಂಡವನ್ನ ಇವತ್ತು ನಮ್ಮ ಮೈಸೂರಿನಲ್ಲಿ ಸ್ಪೆಷಲ್ ಆಗಿ ಆನೆಗಳು ಬಂದಿಳಿದಿದೆ ಕಾಡಿನಿಂದ ನಾಡಿಗೆ ನಮ್ಮ ಮೈಸೂರಿಗೆ. ಸೊ ಈ ಒಂದು ಆನೆಗಳನ್ನ ತೂಕ ಚೆಕ್ ಮಾಡಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಎರಡನೇ ಹಂತದ 5 ಆನೆಗಳು ಯಾವ್ಯಾವ ಆನೆ ಎಷ್ಟೆಷ್ಟು ತೂಕ ಇದೆ ಮತ್ತೆ ಈ ಒಂದು ಆನೆಗಳ ತಂಡದಲ್ಲಿ ಯಾವ ಆನೆ ಅತಿ ಹೆಚ್ಚು ತೂಕದಲ್ಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದೇ ನೋಡಿ, ಆಕ್ಚುಲಿ ಈ ಒಂದು ವೆಹಿಕಲ್ ಕೂಡ ನೀವು ನೋಡ್ಬೋದು. ಆನೆಗಳಿಗೆ ನಡ್ಕೊಂಡ್ ಬರ್ತಾ ಇದ್ರೆ ರಸ್ತೆನಲ್ಲಿ ಏನಾದ್ರು ಮುಳ್ಳು ಅಥವಾ ತಂತಿಗಳು ಏನಾದ್ರು ಇರುತ್ತೆ, ಇಲ್ಲಿ ಕೆಳಗಡೆ ಮ್ಯಾಗ್ನೆಟಿಕ್ ಇರುತ್ತೆ. ಸೊ ಅದನ್ನೆಲ್ಲ ಇದು ಹಿಡಿದಿಟ್ಕೊಳ್ಳುತ್ತೆ. ಎಸ್, ಇದೇ ಒಂದು ಜಾಗದಲ್ಲಿ ಆನೆಗಳನ್ನ ಕರ್ಕೊಂಡ್ಬಂದು ಒಂದು ತೂಕನ ಚೆಕ್ ಮಾಡ್ತಾರೆ. ಸೊ ಮೊದಲ ತಂಡ ಎಲ್ಲ ಆನೆಗಳನ್ನ ಅಂದ್ರೆ 7 ಆನೆಗಳನ್ನ ಚೆಕ್ ಮಾಡಿದ್ದಾರೆ ವೆಯ್ಟ್ನ. ಸೊ ಇದು ಎರಡನೇ ತಂಡದ 5 ಆನೆಗಳನ್ನ ಇವತ್ತು ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇದೇ ಪ್ಲೇಸ್ ಅಲ್ಲಿ ಕರ್ಕೊಂಡ್ಬಂದು ಆನೆಗಳನ್ನ ತೂಕನ ಚೆಕ್ ಮಾಡ್ತಾರೆ. ಏನಪ್ಪ ಬಂದಲ್ಲ, ಇದೇನು ಆನೆ ಅಲ್ವೇನೆ ಇದು? ಲಕ್ಷ್ಮಿ ಲಕ್ಷ್ಮಿ ನಾಡಹಬ್ಬ ದಸರಾ 2024ಕ್ಕೆ ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ಎರಡನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಅವರು ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡರ್ವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಅದರಲ್ಲಿ ಪ್ರಶಾಂತ ಬಂದು 4875 kg ಇದ್ದಾನೆ, ಹಿರಣ್ಯ 2930, ಮಹೇಂದ್ರ 4910, ದೊಡ್ಡರ್ವೆ ಲಕ್ಷ್ಮಿ 3485, ಸುಗ್ರೀವ 5190. ಸೆಕೆಂಡ್ ಹೈಯೆಸ್ಟ್ ಧನಂಜಯಕ್ಕಿಂತಲೂ ಜಾಸ್ತಿ ಇದ್ದಾನೆ. ಫಸ್ಟ್ ಹೈಯೆಸ್ಟ್ ಅಭಿಮನ್ಯುನೇ, ಅದರ ಸೆಕೆಂಡು ಸುಗ್ರೀವ. ಥ್ಯಾಂಕ್ ಯು. ಹೌದು, ಇದಕ್ಕೂ ಸ್ಪೆಷಲ್ ರೇಷನ್ ಅನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ತೂಕ ಪರೀಕ್ಷೆ ಆಯಿತು, ಇವತ್ತು ಸಂಜೆಯಿಂದನೇ ಅದಕ್ಕೆ ಸ್ಪೆಷಲ್ ರೇಷನ್ ಕೊಡ್ತೀವಿ. ತಾಲೀಮು ಇವತ್ತು ಸಂಜೆಯಿಂದ ಇರುತ್ತೆ, ಸ್ಪೆಷಲ್ ತಾಲೀಮು. ಆಮೇಲೆ ಸಂಡೆಯಿಂದ ವೇಟ್ ತಾಲೀಮ್ ಕೂಡ ಇದಕ್ಕೂ ಇರುತ್ತೆ. ಎಲ್ಲ ಆನೆಗಳು ಚೆನ್ನಾಗಿದ್ದಾವು. ಸ್ವಲ್ಪ ಪ್ರಶಾಂತಿಗೆ ಬೇದಿ ಇದೆ ಬಿಟ್ರೆ ಮತ್ತೆ ಯಾವ ಆನೆಗಳಿಗೆ ಏನು ತೊಂದರೆ ಇಲ್ಲ, ಸರಿ ಹೋಗುತ್ತೆ. ಎಸ್, ತಾವೆಲ್ಲ ನೋಡ್ತಾ ಇರ್ಬೋದು. ಇದೀಗ ನಮ್ಮ ಅರಮನೆಯಿಂದ ಬನ್ನಿ ಮಂಟಪದ ತನಕ ಆನೆಗಳೆಲ್ಲ ಒಂದು ವಾಕ್ ಮುಗಿಸಿ ಮತ್ತೆ ಪ್ಯಾಲೇಸ್ಗೆ ರಿಟರ್ನ್ ಹೋಗ್ತಾ ಇದೆ. ಸೊ ಎಲ್ಲ ಆನೆಗಳ ಒಂದು ತೂಕ ಚೆಕ್ ಆಗಿದೆ. ಸೊ ಎಲ್ಲ ಆನೆಗಳು ಇದೀಗ ನಮ್ಮ ಅಕ್ರಮ್ ಬಾಯ್ ಹೆಂಗಿದ್ದೀರಾ? ಮೀಟ್ ಮಾಡ್ತೀನಿ. ರಂಗರಾಜ್ ಅವರೇ ನಮಸ್ಕಾರ. ಸೊ ಅಕ್ರಮ್ ಬಾಯ್ ಅಂತ ನಿಮ್ಗೆ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಸ್ಟೋರಿ ಇದೆ, ಎಲ್ಲ ಮಾಡ್ತೀವಿ. ಎಸ್, ಆನೆಗಳೆಲ್ಲ ತಾಲೀಮ್ ಮುಗಿಸಿ ಮತ್ತೆ ಇದೀಗ ಅರಮನೆ ಹತ್ರ ಸಾಗ್ತಾ ಇದೆ. ಸೊ ಇದೇ ರೀತಿ ಅರಮನೆ ಬಗ್ಗೆ ಆಗಿರ್ಬೋದು, ನಮ್ಮ ದಸರಾ ಆನೆಗಳ ಬಗ್ಗೆ ಆಗಿರ್ಬೋದು, ಇನ್ನ ವಿಶೇಷವಾದಂಥ ವಿಡಿಯೋಸ್ಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ, ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಇದು ನಿಮ್ಮ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್.